ಬ್ಯಾಚುಲರ್ ಪಾರ್ಟಿಗೆ ಹೋಗಿದ್ದ ಸ್ನೇಹಿತರ ದಾರುಣ ಕಥೆ ಇದು. ಕವಿತಾ ಅನ್ನೋರ ಬ್ಯಾಚುಲರ್ ಪಾರ್ಟಿಗೆ ಹೋಗ್ತಾ ಇದ್ದ 7 ಜನ ಬಸ್ ದುರಂತದಲ್ಲಿ 6 ಜನ ಪಾರಾಗಿದ್ದಾರೆ. ಆದರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಬಿಂದು. ಅಪಘಾತದಲ್ಲಿ ಕವಿತಾ, ಶಶಾಂಕ್, ಸಂಧ್ಯಾ ಸೇರಿ 6 ಜನ ಪಾರಾಗಿದ್ದಾರೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಅಂತ 7 ಜನ ಸ್ನೇಹಿತರು ಹೊರಟಿರ್ತಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 6 ಜನರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. 7 ಜನರಲ್ಲಿ ಮಂಜುನಾಥ್ ಅನ್ನೋರ ಸ್ಥಿತಿ ಗಂಭೀರ ಆಗಿದೆ. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಟ್ರಿಪ್ ಹೋಗಿತ್ತು ಗೆಳೆಯರ ತಂಡ. ಅಪಘಾತದಲ್ಲಿ ಒಂದು ಮಗುವಿನ ತಾಯಿ ಬಿಂದು ಮರಣ ಹೊಂದಿರೋ ಶಂಕೆ ಇದೆ. ಸಾವಿನ ಶಂಕೆ ಇದೆ. ಕನ್ಫರ್ಮ್ ಆಗಬೇಕಾಗಿದೆ. ಬ್ಯಾಚುಲರ್ ಪಾರ್ಟಿಗೆ ಅಂತ ಹೊರಟ ತಂಡದಲ್ಲಿ ಒಬ್ಬರು ಸಾವಿಗೀಡಾಗಿರೋ ಶಂಕೆ ಇದೆ. 7 ಜನರ ತಂಡ ಹೋಗಿತ್ತು ಬೆಂಗಳೂರಿನಿಂದ. ಅದರಲ್ಲಿ 6 ಜನ ಪಾರಾಗಿದ್ದಾರೆ. ಬಿಂದು ಅನ್ನುವ ಮಹಿಳೆಯ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಹಿರಿಯೂರು ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಿದ್ದಂತಹ ಕವಿತಾ ಅವರ ತಂದೆ ಕಾಂತರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಿಮ್ಮ ಮಗಳು ನಿನ್ನೆ ಕವಿತಾ ಮತ್ತು ಜೊತೆಗೆ 7 ಜನ ಒಟ್ಟಾಗಿ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. ನಿಮ್ಗೆ ಯಾವ ರೀತಿಯಾದಂತಹ ಮಾಹಿತಿ ಇದೆ ಸರ್? ಅದೇ 7 ಜನರಲ್ಲಿ ಇಬ್ಬರ ಬಗ್ಗೆ ಮಾಹಿತಿ ಇಲ್ಲ. ಇನ್ನು 5 ಜನದ ಎಲ್ಲ ಸಣ್ಣ ಪುಟ್ಟ ಗಾಯ ಆಗಿ ಎಲ್ಲರೂ ಪೋಷಕರ ಜೊತೆ ಬೆಂಗಳೂರಿಗೆ ಬರ್ತಿದ್ದಾರೆ. ಎಲ್ಲರೂ ಎಲ್ಲಿಯವರು ಸರ್? ನಿನ್ನೆ ಎಷ್ಟೊತ್ತಿಗೆ ಹೊರಟರು? ಏನಂತ ಹೇಳಿ ಹೊರಟಿದ್ರು ಸರ್? ಗೋಕರ್ಣ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೊರಟರು. ನಿನ್ನೆ ರಾತ್ರಿ 7:15 ಇಲ್ಲಿ ಮನೆ ಬಿಟ್ಟಿದ್ದಾರೆ. ಮೆಜೆಸ್ಟಿಕ್ಕಿಂದ ಸೀಬರ್ಡ್ ಬಸ್ ಮುಖಾಂತರ ಹೋಗಿ ಭಾನುವಾರ ನೈಟು ಸೋಮವಾರ ಬೆಳಗ್ಗೆ ಬರೋ ಮಾಹಿತಿ ಇತ್ತು. ಎಲ್ಲ ಹೇಳ್ಬಿಟ್ಟೆ ಹೋಗಿದ್ರು. ರಜೆ ಇರುವ ಕಾರಣ ಅವರು ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದರು. 7 ಜನ ಎಲ್ಲಿಯವರು ಸರ್? ಎಲ್ಲೆಲ್ಲ ವಾಸ ಮಾಡ್ತಾ ಇದ್ದವರು? ಇಲ್ಲಿ ಮಾವಳಿಯಿಂದ 2, ಕವಿತಾ ಮತ್ತು ಮಂಜುನಾಥ್. ಶ್ರೀನಿವಾಸಪುರದಿಂದ ಗ್ರಿಯಾ, ಬಿಂದು, ಶಶಾಂಕ್. ಶಾಂತಿನಗರದಿಂದ ದಿಲೀಪ್. ಈಗ ಗಾಯಾಳುಗಳೆಲ್ಲ ಎಲ್ಲಿದ್ದಾರೆ? ಅವ್ರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಸಣ್ಣ ಪುಟ್ಟ ಗಾಯ ಆಗಿದೆ. 2 ಹಾಸ್ಪಿಟ್ಲಲ್ಲಿ ಫಸ್ಟ್ ಏಡ್ ಮಾಡಿಸ್ತಿದ್ದಾರೆ. ಇನ್ನು ನಮ್ಮ ಮಗಳು ಬರ್ತಿದ್ದಾಳೆ. ಅವಾಗೆ ಏನು ಬಸ್ಸಿಂದ ಜಂಪ್ ಮಾಡಿರೋದು ಸ್ವಲ್ಪ ಕಾಲು ಸೊಂಟ ಇದಾಗಿದೆ. ಅದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿದೆ. ಓಕೆ. ಬಿಂದು, ಗ್ರಿಯಾ ಏನು ನಿಮ್ಮ ಸಂಬಂಧಿಕರೇನು ಕಾಣ್ತಾ ಇಲ್ಲ? ಸಂಬಂಧಿಕರು, ನಮ್ಮ ಸಂಬಂಧಿಕರೇ. ಅಂದರೆ ಈ ಘಟನೆ ಆಗಿದ್ದ ಮಾಹಿತಿ ನಿಮಗೆ ಎಷ್ಟೊತ್ತಿಗೆ ಬಂತು? ಆಮೇಲೆ ಈಗ ನಿಮ್ಮ ಫ್ಯಾಮಿಲಿ ಯಾರು ಹೋಗಿದ್ದಾರೆ ಹೇಗೆ ಸರ್? ಘಟನೆ ಮಾಹಿತಿ ನಮಗೆ ರಾತ್ರಿ 3:30 ಬಂತು. ನಮ್ಮ ಮನೆಯಿಂದ ನಮ್ಮ ಹಳೆಯ ಮಗಳು, ನಮ್ಮ ಮಿಸ್ಸಸ್ ಎಲ್ಲ ಹೋದರು ರಾತ್ರಿನೇ. ಈಗ ಅಲ್ಲಿಂದ ಕರ್ಕೊಂಬರ್ತಿದ್ದಾರೆ. ತಿಂಡಿ ಅವ್ರು ನೀರು ಕುಡಿಯೋದಕ್ಕೂ ತ್ರಾಣ ಇಲ್ಲ. ತುಂಬ ಶಾಕ್ ಆಗಿದ್ದಾಳೆ. ಆಯಿತು, ಈಗ ಒಂದು ಸ್ವಲ್ಪ ತಿಂಡಿ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಅವ್ರು ಸುಧಾರಿಸ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು. ಯಾರ್ದೋ ಮದುವೆ ಫಿಕ್ಸ್ ಆಗಿತ್ತು, ಅದೇ ಖುಷಿಗೆ ಎಲ್ಲರೂ ಒಟ್ಟಾಗಿ ನಾವು ಹೋಗ್ತಾ ಇದ್ರು ಅಂತಲೂ ಹೇಳ್ತಾ ಇದ್ರು. ಅದೇನು ಮಾಹಿತಿ ಸರ್? ಅದೇ ನಮ್ಮ ಮಗಳ ಕವಿತಾಗೆ ಮದುವೆ ಫಿಕ್ಸ್ ಆಗಿದೆ ಏಪ್ರಿಲಲ್ಲಿ. ಅದಕ್ಕೆ ಇನ್ನೇನು ಒಂದು ಸ್ವಲ್ಪ ಹುಡುಗರು ಫ್ರೆಂಡ್ಸ್ ರಿಲೇಷನ್ನಲ್ಲಿ ಓಟ್ ಬರ್ತೀವಿ, ರಜಾ ಇದೆ ಅಂತ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದರು. ಈಗ ರಜೆ ಇದ್ದಿದ್ದ ಕಾರಣಕ್ಕೆ ಹೋಗಿದ್ದು. ಎಷ್ಟು ದಿನ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ರು? ಅದೇ 3 ಡೇಸು. ಸಂಡೇ ನೈಟು ರಿಟರ್ನ್ ಆಗಿ ಮಂಡೇ ಮಾರ್ನಿಂಗ್ ಬರೋ ಮಾಹಿತಿ ಇತ್ತು. ನಮಗೆ ಮಾಹಿತಿ ಕೊಟ್ಟಿದ್ದರು ಈ ಥರ. ಧನ್ಯವಾದಗಳು ಸರ್. ಇದಿಷ್ಟು ಕವಿತಾ ಅವರ ತಂದೆ ಕಾಂತರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.